ಕೋಲಾರ ಜಿಲ್ಲೆಯಲ್ಲಿ ಶಾಶ್ವತವಾದಂಥ ಸಮಸ್ಯೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಜ್ವಲಂತ ಸಮಸ್ಯೆಗಳು. ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ರೈತರು, ಖರೀದಿದಾರರು ಮತ್ತು ಕೂಲಿ ಕಾರ್ಮಿಕರ ಜೊತೆಗೆ ಇಡೀ ಕೋಲಾರ ಜನತೆಯೇ ಇದರಿಂದ ನೊಂದು ಬೇಸತ್ತಿದ್ದಾರೆ. ನಗರ ಪ್ರದೇಶದಲ್ಲಿ ಹೊಂದ್ಕೊಂಡಿದೆ, ಸ್ಥಳಾವಕಾಶ ಇಲ್ಲ, ರಸ್ತೆಗಳನ್ನು ಹಗಿದು ಹಾಳು ಮಾಡಿ ಹದಗೆಟ್ಟಿಟ್ಟಿದ್ದಾರೆ. ಸುಗ್ಗಿ ಕಾಲ ಇನ್ನೇನು ಮುಂದಿನ ತಿಂಗಳು ಪ್ರಾರಂಭ ಆಗ್ತಾಯಿದೆ. ಒಳಗಡೆ ವಾಹನ ಬರಲಿಕ್ಕಾಗೋದಿಲ್ಲ, ಹೊರಗಡೆ ಹೋಗ್ಲಿಕ್ಕಾಗ್ತಾಯಿಲ್ಲ. ಈ ಸಮಯದಲ್ಲಿ ಮೊದಲೇ ಇಕ್ಕಟ್ಟು, ಮೊದಲೇ ಅವ್ಯವಸ್ಥೆಗಳ ಆಗಾರ, ಇದ್ರ ಮಧ್ಯದಲ್ಲಿ ರಸ್ತೆಗಳನ್ನೆಲ್ಲ ಕಿತ್ತಾಳು ಮಾಡಿರೋದ್ರಿಂದ ಇನ್ನಷ್ಟು ರೈತರು ಬೇಸತ್ತಿದ್ದಾರೆ. ಖರೀದಿದಾರರಂತೂ ಇಲ್ಲಿನ ಸಮಸ್ಯೆಗಳನ್ನ ಇದನ್ನು ಸುಧಾರಿಸ್ಕೊಳ್ಳದೆ ಬೇರೆ ಮಾರ್ಕೆಟ್ಗಳಿಗೆಲ್ಲ ವಲಸೆ ಹೋಗ್ತಾ ಇದ್ದಾರೆ. ಹಾಗೇನಾದರೂ ಆದರೆ ಏನು ದೊಡ್ಡ ಮಾರ್ಕೆಟ್ಗೆ ಹೆಸರುವಾಸಿ ಇತ್ತು ಅದು ಕೂಡ ಹಾಳಾಗ್ತದೆ. ಜೊತೆಗೆ ರೈತರು ಕೂಡ ಬೆಲೆ ಕೂಡ ಕುಸಿತ ಆಗ್ತದೆ. ಈ ನಿಟ್ಟಿನಲ್ಲಿ ಅನೇಕ ಜಿಲ್ಲಾ ಉಸ್ತುವಾರಿಗಳು ಬಂದೋದ್ರು, ಅನೇಕ ಜಿಲ್ಲಾಧಿಕಾರಿಗಳು ಬಂದರು. ಜಿಲ್ಲಾಡಳಿತ ಕೂಡ ಇವತ್ತು ದಿವಸ ಇದರಲ್ಲಿ ನಾವು ಮಾರ್ಕೆಟ್ ಮಾಡ್ತೀವಿ ಅಂತೇಳಿ ಹಲವಾರು ವರ್ಷಗಳಿಂದ ಹೇಳ್ತಾ ಬರ್ತಾಯಿದ್ದಾರೆ. ಹೊರತಾಗಿ ಇವತ್ತು ಕೂಡ ಅದು ಕಾರ್ಯಗತ ಆಗಲಿಲ್ಲ. ಇನ್ನು ಆಗೋದು ಇಲ್ಲ ಅನ್ನೋ ನಂಬಿಕೆ ಕೂಡ ಭರವಸೆ ಕಳ್ಕೊಂಡ್ಬಿಟ್ಟಿದ್ರಿ. ಅನೇಕ ಹೋರಾಟಗಳು ಮಾಡಿದ್ರು ಕೂಡ ಅವರಿಗೆ ಏನು ಸರ್ಕಾರಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಇದು ಭಾಳ ದುರಂತವಾದಂಥ ಸಂಗತಿ. ಹೀಗೆ ಮುಂದುವರೆದಿದೆ ಆದರೆ ಕೋಲಾರ APMC ಏನು ಇಡೀ ಅತಿ ಹೆಚ್ಚು ತೆರಿಗೆನ ಏನು ನಮ್ಮ ರೈತರು ಮತ್ತು ಖರೀದಿದಾರರು, ಮಂಡಿ ಮಾಲೀಕರೆಲ್ಲ ಕಲೆ ಹಾಕಿ ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಕೊಡ್ತಿದ್ರು, ಅದು ಕೂಡ ಕುಸಿತ ಆಗ್ತದೆ. ಇದರಿಂದ ಸರ್ಕಾರ ಕೂಡ ಹೊರೆ ಆಗ್ತದೆ ಮತ್ತು ರೈತರು ಕೂಡ ತೊಂದರೆ ಮಾಡ್ದಂಗೆ ಆಗದೆ. ಈ ನಿಟ್ಟಿನಲ್ಲಿ ಮತ್ತಷ್ಟು ಹೋರಾಟಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಈಗಾಗಲೇ ಕಳೆದ ಡಿಸೆಂಬರಲ್ಲಿ ನಾವು ಹೋರಾಟ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದಾಗ ಕೂಡ ನೀವು ಭರವಸೆ ಕೊಟ್ಟಿದ್ರಿ ಸರ್ಕಾರ. ಇದು ಮುಂದಿನ ದಿನಗಳಲ್ಲಿ 2024ರ ಪ್ರಾರಂಭದಲ್ಲೇ ನಾವು ಸರಿಪಡಿಸ್ತೀವಿ ಅಂತೇಳಿ. ಪ್ರಾರಂಭ ಆಯಿತು, ಸುಗ್ಗಿ ಕಾಲನೂ ಬಂತು, ನೀವು ಯಾರೂ ಮಾಡಲಿಲ್ಲ, ಮಾಡೋದು ಇಲ್ಲ ಅನ್ನೋ ಒಂದು ನಂಬಿಕೆಯನ್ನು ಕೂಡ ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಇವತ್ತಿನ ದಿವಸ ಮತ್ತೊಮ್ಮೆ ನಿಮಗೆ ಇದ್ರ ಮೂಲಕ ಸರ್ಕಾರಕ್ಕೆ ತಿಳಿಸಿ ಬಯಸ್ತೇನೆ. ನೀವು ಏನಾದರೂ ಇಂಥದ್ದೇ ಒಂದು ತೀರ್ಮಾನಕ್ಕೆ ಬಂದು ಮಾರ್ಕೆಟನ್ನು ಅಭಿವೃದ್ಧಿ ಮಾಡೋದಾಗಲಿ, ವಿಸ್ತರಣೆ ಮಾಡೋದಾಗಲಿ ಅಥವಾ ವರ್ಗಾವಣೆ ಮಾಡೋದಾಗಲಿ ಮಾಡಲಿಲ್ಲ ಅಂದರೆ ಇಡೀ ರೈತ ವಲಯ, ರೈತ ಸಮುದಾಯಕ್ಕನ್ನ ಅನ್ಯಾಯ ಮಾಡ್ದಂಗೆ, ಇಡೀ ಕೋಲಾರದ ಜೊತೆಗೆ ಯಾರು ಜಿಲ್ಲೆ ಬೆಳೀತಕ್ಕಂಥ ಕೃಷಿ ಉತ್ಪನ್ನಗಳ ಜೊತೆಗೆ ವಿಶೇಷವಾಗಿ ಟೊಮೆಟೊ ಬೆಳೀತಂಥ ರೈತರಿಗೆ ಅನ್ಯಾಯ ಮಾಡ್ದಂಗೆ ಆಗದೆ. ಇದ್ರ ಮೂಲಕ ಸರ್ಕಾರಕ್ಕೂ ಹೊರೆ ಆಗದೆ, ಜನಸಾಮಾನ್ಯಕ್ಕೂ ಹೊರತ ಆಗದೆ, ವಿಶೇಷವಾಗಿ ರೈತರಿಗೆ ಅನ್ಯಾಯ ಮಾಡ್ದಂಗೆ ಆಗದೆ. ಹಾಗಾಗಿ ಈ ಕೂಡಲೇ ಏನು 2024 ಸುಗ್ಗಿ ಕಾಲ ಪ್ರಾರಂಭ ಆಗ್ತಾಯಿದೆ, ಹಾಗೆ ಎಚ್ಚೆತ್ಕೊಂಡು ಆದಷ್ಟು ಬೇಗನೆ ತುರ್ತಾಗಿ ಕ್ರಮ ಜರುಗಿಸಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ತುರ್ತಾಗಿ ಮಾಡಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇಲ್ಲ, ಅದು ಅನೇಕ ಮನವಿಗಳು ಕೊಟ್ಟಿದ್ದಾರೆ. ಈಗಾಗಲೇ ಅಧಿಕಾರಿ ಮೇಲೆ ಸ್ವಲ್ಪ ಇರ್ತಕ್ಕಂಥ ಒಂದು ಅವ್ರ ಮೇಲೆ ಆಪಾದನೆ ಏನಿದೆ ಅದನ್ನು ತರಕಾರಿ ಮತ್ತು ಟೊಮೆಟೊ ಹಣ್ಣು ಮತ್ತು ತರಕಾರಿಗಳವರು ಈಗಾಗಲೇ ಕೇಂದ್ರ ವಿಭಾಗಕ್ಕೆ ಮನವಿ ಕೊಟ್ಟಿದ್ದಾರೆ. ಅದೇನು ಸ್ಪಂದಿಸ್ತಾ ಇಲ್ಲ, ಅದ್ರ ಬಗ್ಗೆ ಏನು ಕ್ರಮ ಜರುಗಿಸ್ತಾ ಇಲ್ಲ ಅಂಥೇಳಿ ಇವತ್ತಿನ ದಿವಸ ಎಲ್ಲರೂ ಕುರಿತು ಹೋರಾಟ ಮಾಡ್ತಾಯಿದ್ದಾರೆ. ಇದು ಹೋರಾಟ ಮಾಡೋ ತನಕ ಇಟ್ಕೋಬಾರ್ದು. ಏನಿದೆ ಸಮಸ್ಯೆನ ಅಧಿಕಾರಿಗಳ ಮೇಲ್ವರ್ಗದವರು ತನಿಖೆಗೆ ಆಯೋಜನೆ ಮಾಡಿ, ತನಿಖಾ ತಂಡ ಆಯೋಜನೆ ಮಾಡಿ ಶೀಘ್ರವಾಗಿ ಪರಿಹಾರದ ಕೆಲಸ ನಾವು ಮಾಡಬೇಕು, ಸರ್ಕಾರ ಮಾಡಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ.